ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಗಣೇಶ ಮೆರವಣಿಗೆಯಲ್ಲಿ ಪಟಾಕಿ ಸ್ಫೋಟಗೊಂಡು ಓರ್ವ ಬಾಲಕ ಸಾವನ್ನಪ್ಪಿದ್ದು, ಪೊಲೀಸ್ ಸಿಬ್ಬಂದಿ ಸೇರಿದಂತೆ 6 ಮಂದಿ ಗಾಯಗೊಂಡಿರುವ ಘಟನೆ ದೊಡ್ಡಬಳ್ಳಾಪುರ ನಗರದಲ್ಲಿ ಸಂಭವಿಸಿದೆ. ದೊಡ್ಡಬಳ್ಳಾಪುರ ನಗರದ ಮುತ್ತೂರು ವಾರ್ಡ್ನಲ್ಲಿ ನಿನ್ನೆ ಸಂಜೆ 6 ಗಂಟೆ ಸಮಯದಲ್ಲಿ ಘಟನೆ ನಡೆದಿದೆ. ಫ್ರೆಂಡ್ಸ್ ವಿನಾಯಕ ಬಳಗ ನಿನ್ನೆ ಸಂಜೆ ಗಣೇಶನ ವಿಸರ್ಜನೆ ಮಾಡಲು ಮೆರವಣಿಗೆಯಲ್ಲಿ ಹೊರಟಿದ್ದರು. 4 ಲಿಫ್ಟ್ ವಾಹನದಲ್ಲಿ ಗಣೇಶನ ಮೆರವಣಿಗೆ ಮಾಡಲಾಗುತ್ತಿತ್ತು. ಈ ವೇಳೆ 4 ಲಿಫ್ಟ್ ವಾಹನದಲ್ಲಿ ಇಡಲಾಗಿದ್ದ ಪಟಾಕಿಗಳು ಸ್ಫೋಟಗೊಂಡು ಅನಾಹುತಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಭೇಟಿ ಮಾಡಿದರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ, 4 ಲಿಫ್ಟ್ ವಾಹನದಲ್ಲಿ ಗಣೇಶ್ನನ್ನು ಮೆರವಣಿಗೆ ಮಾಡುವಾಗ ಕಾರ್ಯಕ್ರಮದ ಆಯೋಜಕರು ವಾಹನದ ಸೈಲೆನ್ಸರ್ ಪಕ್ಕದಲ್ಲಿಯೇ ಪಟಾಕಿಗಳನ್ನು ಇಟ್ಟಿದ್ದರು. ಸೈಲೆನ್ಸರ್ ತಾಪಕ್ಕೆ ಪಟಾಕಿಗಳು ಸ್ಫೋಟಗೊಂಡಿವೆ. ರಾಕೆಟ್ಗಳು ಸುತ್ತಮುತ್ತ ನುಗ್ಗಿವೆ. ರಾಕೆಟ್ಗಳು ಕೆಲವು ವ್ಯಕ್ತಿಗಳ ಮೇಲೆ ನುಗ್ಗಿವೆ. ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಜಾಕೀರ್ ಹುಸೇನ್ ರವರ ಎಡಗೈಗೆ ಗಾಯವಾಗಿದ್ದು, ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಎಂದರು. ರಾಕೆಟ್ಗಳು 12 ವರ್ಷದ ಬಾಲಕ ತನುಷ್ ರಾವ್ ಪಕ್ಕೆಲುಬುಗಳಿಗೆ ನುಗ್ಗಿದ ಪರಿಣಾಮ ಆತ ಸಾವನ್ನಪ್ಪಿದ್ದಾನೆ. ಮತ್ತೊಂದು ಮಗುವಿನ ಸ್ಥಿತಿ ಗಂಭೀರವಾಗಿದೆ. ಘಟನೆಯಲ್ಲಿ 6 ಮಂದಿ ಗಾಯಗೊಂಡಿದ್ದು, ಓರ್ವ ಬಾಲಕ ಸಾವನ್ನಪ್ಪಿದ್ದು, ಇನ್ನುಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆಂದು ತಿಳಿಸಿದರು. ಈ ದಿವಸ ಇದು ಮೆಟ್ಟೂರು ಏರಿಯಾ, ನಮ್ಮ ದೊಡ್ಡಬಳ್ಳಾಪುರ ಟೌನ್ ಏರಿಯಾದಲ್ಲಿ ಗಣಪತಿ ವಿಸರ್ಜನೆ ಮಾಡೋ ಟೈಮಲ್ಲಿ ಹೋಗ್ಬೇಕಾದಾಗ ಇದು 4 ಲಿಫ್ಟ್ ಅಂತ ಒಂದು ಚಿಕ್ಕ ವಾಹನ ಇರುತ್ತೆ. ಆ ವಾಹನದಲ್ಲಿ ಗಣಪತಿ ತಗೊಂಡು ಹೋಗ್ಬೇಕಾದಾಗ ಅಲ್ಲಿ ಸೈಲೆನ್ಸರ್ ಇರುವ ಪಕ್ಕಕ್ಕೆ ಇರುವ ಒಂದು ಬ್ಯಾಗ್ ಅಲ್ಲಿ ಈ ಆರ್ಗನೈಸರ್ಸ್ ಏನಿದ್ದಾರೆ ಅಲ್ಲಿ ಕ್ರ್ಯಾಕರ್ಸ್, ರಾಕೆಟ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ. ಅದನ್ನ ಸೈಲೆನ್ಸರ್ದು ಇಫೆಕ್ಟ್ ಮತ್ತು ಅಕ್ಕಪಕ್ಕ ಏನು ಕ್ರ್ಯಾಕರ್ಸ್ ಆಗ್ತದೆ ಅಲ್ಲಿದು ಆಗ್ಬಿಟ್ಟು ಇವ್ರದ್ದು ಈ ಸಡನ್ ಆಗಿ ಬ್ಯಾಗ್ ಅಲ್ಲಿ ಇರುವಂತಹ ಕ್ರ್ಯಾಕರ್ಸ್ ಬರ್ಸ್ಟ್ ಆಗಕ್ಕೆ ಶುರು ಆಗಿದಾವೆ. ಅದ್ರೊಳಗಡೆ ರಾಕೆಟ್ಸ್ ಇವೆಲ್ಲ ಇತ್ತು. ಅದರಲ್ಲಿ ಆ ರಾಕೆಟ್ಸ್ ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಳಿಯಲ್ಲಿ ಹೋಗಿದ್ದು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಆಗಿದ್ದಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಡ್ಯೂಟಿಯಲ್ಲಿ ಇರುವಂತ ನಮ್ಮ ಸಿಬ್ಬಂದಿ ಜಾಕೀರ್ ಇದ್ರು, ಅವ್ರದ್ದು ಲೆಫ್ಟ್ ಆರ್ಮ್ ಏನಿದೆ ಅವರಿಗೆ ಒಂದು ಸ್ವಲ್ಪ ಬಹಳಷ್ಟು ಇದು ಮಾಸ್ ಇದು ಆಗಿದ್ದಿದೆ. ಅವರು ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ. ಈಗ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದೀವಿ. ಅದಾದ ನಂತರ 2 ಚಿಕ್ಕ ಮಕ್ಕಳು, ಒಬ್ಬ 12 year old ಬಾಯ್, ಅವ್ರದ್ದು ಡೆತ್ ಆಗಿದ್ದಿದೆ. ಯಾಕಂದ್ರೆ ಅವ್ರದ್ದು ಈ ರಿಬ್ಸ್ ಹತ್ರ ಈ ರಾಕೆಟ್ಸ್ಗಳು ಹಿಟ್ ಆಗಿದ್ದು ಆ ಹುಡುಗಂದು ಡೆತ್ ಆಗಿದ್ದಿದೆ. ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದ್ದು, ಕ್ಯಾಶುಯಾಲಿಟಿ 1. ಅದಾದ ನಂತರ ಮಿಕ್ಕಿದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ. ಈ ಆದ್ಯ ಹಾಸ್ಪಿಟಲ್ ಅಲ್ಲಿ 3 ಜನ ಈಗ ಆಲ್ರೆಡಿ ಡ್ರೈವರು ಮತ್ತೆ ಇನ್ನೊಂದಿಬ್ಬರು ಜನ ಇದ್ದಾರೆ ಚಿಕ್ಕ ಮಕ್ಕಳು. ಅವ್ರದ್ದು ದೇ ಆರ್ ಅಂಡರ್ ಟ್ರೀಟ್ಮೆಂಟ್, ಔಟ್ ಆಫ್ ಡೇಂಜರ್ ಇದ್ದಾರೆ ಇವರೆಲ್ಲ. ಮತ್ತೆ ಇನ್ನೊಂದು ಮಗು ಏನಿದೆ ಇದರಲ್ಲಿ ಬೆಂಗಳೂರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅವರು ಸ್ವಲ್ಪ ಸೀರಿಯಸ್ ಕ್ರಿಟಿಕಲ್ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಆಲ್ ಟುಗೆದರ್ ಅರೌಂಡ್ 6 people ಹ್ಯಾವ್ ಬಿನ್ ಇಂಜರ್ಡ್. 6 ಒಳಗಡೆ 1 ಡೆತ್ ಆಗಿದ್ದಿದೆ. ಮಿಕ್ಕಿದೆಲ್ಲರೂ ಚಿಕ್ಕ ಮಕ್ಕಳು ಇದ್ದಾರೆ, ಒಂದಿಷ್ಟು ಅಡಲ್ಟ್ಸ್ ಇದ್ದಾರೆ. 3 ಅಡಲ್ಟ್ಸ್ ಇದ್ದಾರೆ ಇದರಲ್ಲಿ, ಆಮೇಲೆ 3 ಚಿಕ್ಕ ಮಕ್ಕಳು ಇದ್ದಾರೆ. ಸೊ ಆಕ್ಚುಲಿ ಆಗಿ ಏನಾಗಿದೆ ಅಂತಂದ್ರೆ ನಮ್ದು ಇಲ್ಲಿ ಒಂದು 4 ಬಾಡಿಗೆ ಮನೆ ಇದೆ. ಪ್ರತಿಯೊಂದು ಬಾಡಿಗೆ ಮನೆದೂ ಗ್ಲಾಸಸ್ ಏನಿದೆ ಪೂರ್ತಿ ಎಕ್ಸ್ಪ್ಲೋಡ್ ಆಗಿದೆ. ಫುಲ್ ಎಲ್ಲ ಇದಾಗಿ ಮತ್ತೆ ಡೋರ್ಸ್ ಕೂಡ ಲಾಕ್ ಹಾಕಿರೋದು ಆಟೋಮೆಟಿಕ್ ಆಗಿ ಓಪನ್ ಆಗಿದೆ. ಸೌಂಡ್ ಆ ಬ್ಲಾಸ್ಟ್ ಎಕ್ಸ್ಪ್ಲೋಡ್ ಆಗಿರೋ ಸೌಂಡ್ಗೆ ಆಟೋಮೆಟಿಕಲಿ ಎಲ್ಲ ಓಪನ್ ಆಗಿದೆ. ಸೊ ಇದ್ರ ದಿನ ಲಾಸ್ಟ್ ನಮ್ಮ ಮನೇಲಿ ಒಬ್ರು ಇದ್ರು, ಅವ್ರ ಅಜ್ಜಿ ತುಂಬಾ ಏಜ್ ಆಗಿದೆ, ಅವ್ರಿಗೊಬ್ರಿಗೆ ಕಂಪ್ಲೀಟ್ ಇಂಜುರಿ ಆಗಿದೆ. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಸೊ ಸದ್ಯಕ್ಕೆ ಇಷ್ಟು ಗೊತ್ತಾಗಿದೆ. ಫರ್ದರ್ ಇನ್ಫಾರ್ಮೇಶನ್ಸ್ ಅಷ್ಟಿದೆ. ಒಬ್ಬ ಹುಡುಗ ಆ ಕಡೆ ಹೋಗಿ ಬಿದ್ದ, ಇಬ್ರು ಈ ಕಡೆ ಬಂದು ಬಿದ್ದಿದ್ರು. ನಾವು ಬಂದ್ಬಿಟ್ಟು ನೀರ್ ಹಾಕಿದ್ವಿ. ಅಜ್ಜಿ ಇಲ್ಲಿತ್ತು. ಅಜ್ಜಿಗೆ ಪೇಪರ್ ಏನೋ ಬಂದು ಹೊಡೆದಿದ್ದು. ಅವ್ರು ನಮ್ಮ ಫ್ರೆಂಡ್ ಅವ್ರ ಅಮ್ಮನೇ. ಅದ್ ನೋಡ್ಬಿಟ್ಟು ನಾವು ನೀರ್ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ